ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ. ಪೂರ್ಣ ಪ್ರಮಾಣದ ಯುದ್ಧ. ಸಿಯಾಲ್ಕೋಟ್ ಮೇಲೆ ಭಾರತ ದಾಳಿಯನ್ನ ಇಟ್ಟಿದೆ. ಸಿಯಾಲ್ಕೋಟ್ನಲ್ಲಿ ದಾಳಿಗೆ ಅಣಿಯಾಗಿದೆ. ಫೈಟರ್ ಜೆಟ್, ಡ್ರೋನ್ ಮೂಲಕ ರಣ ದಾಳಿಯನ್ನ ಭಾರತ ನಡೆಸ್ತಾ ಇದೆ. ವೈರಿ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಡಲೇಬೇಕಾಗಿತ್ತು. ಅದು ಯಾವ ಮಟ್ಟದಲ್ಲಿ ಅನ್ನೋದಕ್ಕೆ ಈಗ ಉತ್ತರ ಸಿಗ್ತಾ ಇದೆ. ಈಗಾಗಲೇ ಪಾಕಿಸ್ತಾನದ 3 ಫೈಟರ್ ಜೆಟ್ ಅನ್ನ ಉಡೀಸ್ ಮಾಡಲಾಗಿದೆ. ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ. ಇಲ್ಲಿವರೆಗೂ ಕೊಟ್ಟಿದ್ದು ಸ್ಯಾಂಪಲ್ ಅಷ್ಟೇ. ಇನ್ನು ಮುಂದಿನ ಹಂತಗಳಲ್ಲಿ ಪಾಕಿಸ್ತಾನ ನಿರೀಕ್ಷೆಯೂ ಮಾಡದ ಮಟ್ಟಕ್ಕೆ ಅನುಭವಿಸಬೇಕಾಗುತ್ತೆ ಪರಿಸ್ಥಿತಿಯನ್ನ. ಫೈಟರ್ ಜೆಟ್, ಡ್ರೋನ್ ಮೂಲಕ ರಣ ದಾಳಿಗೆ ಇಳಿದಿದೆ ಭಾರತ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಆಂಕರ್ ಅರುಣ್ ಬರ್ಗೇರ್. ಅರುಣ್, ಸಿಯಾಲ್ಕೋಟ್, ಲಾಹೋರ್ ಅವೆಲ್ಲವೂ ಕೂಡ ಸೇಫೆಸ್ಟ್ ಜಾಗ ಅಂತ ಪಾಕಿಸ್ತಾನ ಭಾವಿಸಿತ್ತು. ಪಾಕಿಸ್ತಾನ ಜನರು ಕೂಡ ಭಾವಿಸಿದ್ರು. ಆದ್ರೆ ನಿನ್ನೆ ದಾಳಿ ನಡೆದ ನಂತರದಲ್ಲಿ ಯಾವುದು ಸೇಫ್ ಅಲ್ಲ ಪಾಕಿಸ್ತಾನದ ವಿಷಯದಲ್ಲಿ ಅನ್ನೋದನ್ನ ಭಾರತ ಪ್ರೂವ್ ಮಾಡಿದೆ. ಎಕ್ಸಾಕ್ಟ್ಲಿ. ಈಗ ಸದ್ಯಕ್ಕೆ ಪಾಕಿಸ್ತಾನ ಏನ್ ಅನ್ಕೊಳ್ತಾ ಇದೆ, ಪಾಕಿಸ್ತಾನ ಇಲ್ಲಿಯವರೆಗೂ ಅನ್ಕೊಳ್ತಾ ಇದ್ದಿದ್ದೇನವರು ಪಿಒಕೆ ಬಿಟ್ಟು ಭಾರತ ಬರಲ್ಲ ಅಂತ ಹೇಳಿ. ಈಗ ಮೊನ್ನೆಯಿಂದ ಏನಾಗಿದೆ, ನಾವು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಕೆಲವು ಭಾಗಗಳನ್ನ ಹೊಡೆದಾಕುವಂತ ಕೆಲಸವನ್ನ ಮಾಡಿದ್ವಿ. ಪಾಕಿಸ್ತಾನಕ್ಕೆ ಏನಂತ ಇದೆ, ಇವ್ರು ಇಲ್ಲಿಯವರೆಗೂ ಮಾತ್ರ ಬರ್ತಾರೆ, ಮುಂದೆ ಎಲ್ಲೂ ಬರೋದಿಲ್ಲ ಅಂತ ಹೇಳಿ. ಬಟ್ ಭಾರತ ಹಂಗಿಲ್ಲ. ಈಗ ಭಾರತ ಬದಲಾಗಿದೆ. ಇವತ್ತು ಉತ್ತರವನ್ನ ಕೊಡೋದಾದ್ರೆ ಕೊಡ್ತೀವಿ. ಯಾಕೆ ಅಂತಂದ್ರೆ ಇನ್ನೊಂದು ಲೆಕ್ಕವನ್ನ ಕೊಡ್ತೀನಿ. ಈ ಬಾರಿ ಪಾಕಿಸ್ತಾನ ಇಬ್ಬಾಗ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಒಂದು ಕಡೆಗೆ ಪಾಕಿಸ್ತಾನ ಬಾಂಗ್ಲಾ ಹೇಗೆ ಇಬ್ಬಾಗ ಆಗಿತ್ತೋ ಹಾಗೆ ಪಾಕಿಸ್ತಾನ ಈಗ ಆ ಕಡೆಗೆ ಬಲೂಚಿಸ್ತಾನವೂ ಕೂಡ ಇಬ್ಬಾಗ ಆಗುತ್ತೆ. ಯಾವ ಅನುಮಾನ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಇವತ್ತು ಭಾರತ ಮಾತ್ರ ಒಂದು ಉತ್ತರವನ್ನ ಕೊಡುತ್ತೆ. ಕಾರಣ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇರುವಂತದ್ದು ಒಂದು ಪಠಾಣ್ಕೋಟ್, ಇನ್ನೊಂದು ಕಡೆಗೆ ಕುಪ್ವಾದಲ್ಲಿ, ಇನ್ನೊಂದು ಕಡೆಗೆ ಜಮ್ಮು ಅಲ್ಲಿ, ಇನ್ನೊಂದು ಕಡೆಗೆ ಅಕ್ನೂರ್ ಹತ್ರ ಇದೆ, ಜೈಸಲ್ಮೇರದಲ್ಲಿ ರಾಜಸ್ಥಾನದಲ್ಲಿ, ಜೊತೆಗೆ ಪೂಂಚು ಮತ್ತೆ ರಜೌರಿಯಲ್ಲಿ, ಉಧಂಪುರ್ನಲ್ಲಿ, ಸಾಂಬಾದಲ್ಲಿ ಸತತವಾಗಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಭಾಗಗಳಲ್ಲಿ ಇಲ್ಲಿಯವರೆಗೂ ಕೂಡ ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ವಿ. ಬಟ್ ಯಾಕೋ ಒಂದು ಕಡೆಗೆ ಅನುಮಾನ ಬರ್ತಾ ಇದೆ, ಇದು ನೇರವಾಗಿ ಪಾಕಿಸ್ತಾನನೇ ದಾಳಿ ಮಾಡ್ತಾ ಇದೆಯಾ ಅಥವಾ ಟರ್ಕಿ ಮೂಲಕವಾಗಿ ದಾಳಿಯನ್ನ ಮಾಡಿಸ್ತಾ ಇದೆಯಾ, ಹಿಂದೆ ಪಾಕಿಸ್ತಾನ ಜೊತೆಗೆ ನಿಂತ್ಕೊಂಡಿದೆಯಾ ಅಥವಾ ಚೀನಾ ನಿಂತ್ಕೊಂಡಿದೆಯಾ ಅನ್ನುವಂಥದ್ದು ಗಮನಕ್ಕೆ ಬರಬೇಕಾಗಿದೆ. ಇಲ್ಲದೆ ಇದ್ರೆ ಆ ಸಪೋರ್ಟ್ ಇಲ್ಲದೇನೆ ಪಾಕಿಸ್ತಾನ ಈ ರೀತಿಯಲ್ಲಿ ಮಿಸೈಲ್ಸ್ ಗಳನ್ನ ದಾಳಿ ಮಾಡೋದು, ಡ್ರೋನ್ ಗಳನ್ನ ದಾಳಿ ಮಾಡೋದು ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ ಈಗ ಸದ್ಯಕ್ಕೆ. ದಿವ್ಯಾ.